ಬಿಗ್ ಬಾಸ್ ಎಷ್ಟು ಕಿಕ್ ಕೊಟ್ಟಿತ್ತೋ ವೀಕೆಂಡ್ ಎಪಿಸೋಡ್ ಅದಕ್ಕಿಂತ ಜಾಸ್ತಿ ಮೈಲೇಜ್ ತಗೊಂಡಿದೆ ಅಂದರೆ ಅದು ತಪ್ಪಾಗಲ್ಲ. ಯಾಕಂದರೆ ವೀಕೆಂಡ್ ಬಂತು ಅಂದರೆ ಒಬ್ಬರಲ್ಲ ಒಬ್ಬರಿಗೆ ಕಿಚ್ಚನ ಕ್ಲಾಸ್ ಫಿಕ್ಸ್. ಹೀಗಿರುವಾಗ ಇಡೀ ವಾರ ಆಗಿದ್ದೆಲ್ಲ ಊಹೆಗೂ ಮೀರಿದ್ದು. ಬಿಗ್ ಬಾಸ್ ಕೊಟ್ಟ ಟಾಸ್ಕನ್ನೇ ಪರ್ಸ್ನಲ್ ಆಗಿ ತೆಗೆದುಕೊಂಡ ಸ್ಪರ್ಧಿಗಳು ಬೇಕಾದಂತೆಲ್ಲ ವರ್ತಿಸಿದ್ದಾರೆ. ಇನ್ನು ಕಿಚ್ಚನ ಕ್ಲಾಸ್ ಮಿಸ್ ಆಗದೆ ಇರುತ್ತಾ? ಸುದೀಪ್ ಯಾರ್ಯಾರಿಗೆ ಹೇಗೆ ಪಾಠ ಮಾಡ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಆದರೆ, ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋ ಕುತೂಹಲ ಇನ್ನೊಂದು ಕಡೆ. ಇನ್ನು ಈ ವಾರ ಒಂದು ವಿಷಯ ಏನಂದ್ರೆ, ಈ ವಾರ ಮನೆಯಿಂದ ಯಾರು ಔಟ್ ಆದ್ರು ಅನ್ನೋದು ಇನ್ನು ದೊಡ್ಡ ಕುತೂಹಲ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಎಲಿಮಿನೇಟ್ ಆದ್ರು ಅಂತ ಇನ್ನೂ ರಿವೀಲ್ ಆಗಿಲ್ಲ. ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಆರಂಭದಲ್ಲಿ ಧೂಳೆಬ್ಸಿದ್ರು. ಮುಖವಾಡ ಕಳಿಸ್ತೀನಿ, ಬಣ್ಣ ಬಯಲ್ ಮಾಡ್ತೀನಿ ಅಂತ ಸಾಲು ಸವಾಲ್ ಹಾಕಿದ್ರು. ಆದ್ರೆ 2ನೇ ವಾರದಷ್ಟೊತ್ತಿಗೆ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಅಳ್ತಾ ಕೂತಿದ್ರು. ಕಿಚ್ಚ ಸುದೀಪ್ ಸ್ವಲ್ಪ ರಗಡಾಗೆ ಮಾತಾಡಿ ಅವರನ್ನ ಮನೆಯಲ್ಲಿಯೇ ಉಳಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು. ಆದರೂ ಶೋಭಾ ಶೆಟ್ಟಿ ಮಾತ್ರ ತಾನು ಹೋಗಲೇಬೇಕು ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಆಗ ಕೋಪಗೊಂಡ ಸುದೀಪ್, ನೀವು ಹೋಗಲೇಬೇಕು ಅಂತ ಅನ್ಸಿದ್ರೆ ಈಗಲೇ ಹೋಗಿ, ನಾನು ಡೋರ್ ಓಪನ್ ಮಾಡಿಸ್ತೀನಿ ಅಂತ ಹೇಳಿ ಶೋಭಾ ಶೆಟ್ಟಿಗೆ ಓಟ್ ಮಾಡಿದ ಎಲ್ಲರಿಗೂ ನಾನೇ ಸಾರಿ ಕೇಳ್ತೀನಿ, ಅವರಿಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ನೀವೆಲ್ಲ ಓಟ್ ಮಾಡಿದ್ರು ಅವರು ಇರುವ ಮನಸ್ಸು ಮಾಡ್ತಿಲ್ಲ ಅಂದ್ಬಿಟ್ರು. ಹೌದು, ಇಷ್ಟೆಲ್ಲ ಆದಮೇಲೆ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋದು ರಿವೀಲ್ ಆಗಬೇಕಾಗಿತ್ತು. ಆದರೆ ಆಗಲೂ ರಿವೀಲ್ ಆಗಲಿಲ್ಲ. ಅಷ್ಟರಲ್ಲಿ ಮನೆಯಿಂದ ಐಶ್ವರ್ಯ ಎಲಿಮಿನೇಟ್ ಆದರು ಅಂತ ಒಂದಿಷ್ಟು ಪೇಜ್ಗಳಿಂದ ಮಾಹಿತಿ ಬಂತು. ಆದರೆ ಕೊನೆಗೆ ಐಶ್ವರ್ಯ ಬಂದಿದ್ದು ಕೂಡ ಕನ್ಫರ್ಮ್ ಆಗಲಿಲ್ಲ. ಇದೆಲ್ಲದರ ನಡುವೆ ಇನ್ನು ಕಲರ್ಸ್ ಕನ್ನಡದಲ್ಲಿ ಇವತ್ತಿನ ಪ್ರೋಮೋ ಔಟ್ ಆಗಿದ್ದು, ಅದರಲ್ಲಿ ಶೋಭಾ ಶೆಟ್ಟಿಗೆ ಮನೆಯಿಂದ ಹೊರಗೆ ಬನ್ನಿ ಅಂತ ಡೋರ್ ಓಪನ್ ಮಾಡ್ತಾರೆ. ಇನ್ನೇನು ಮನೆಯಿಂದ ಹೊರಗೆ ಹೋಗಬೇಕು ಅನ್ನುವಾಗ ಶೋಭಾ ಶೆಟ್ಟಿ ಉಲ್ಟಾ ಹೊಡಿತಾರೆ. ನಾನು ಇಲ್ಲಿಂದ ಹೋಗಬೇಕು ಅಂತ ನನಗೆ ಅನಿಸ್ತಿಲ್ಲ ಬಿಗ್ ಬಾಸ್ ಅಂತ ಮಂಡಿ ಊರಿ ಕೂತ್ ಬಿಡ್ತಾರೆ. ಇದರಿಂದ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಇತ್ತ ಐಶ್ವರ್ಯನೂ ಮನೆಯಿಂದ ಹೊರಗೆ ಬಂದಿಲ್ಲ, ಅತ್ತ ಶೋಭಾ ಶೆಟ್ಟಿನೂ ಮನೆಯಿಂದ ಹೊರಗೆ ಬಂದಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಪ್ರೇಕ್ಷಕರ ತಲೆಯಲ್ಲಿ ಹುಳ ಬಿಟ್ಟಿದೆ ಅಂದರೆ ಸುಳ್ಳಲ್ಲ.